ನಮಸ್ಕಾರ ಎಲ್ಲರಿಗೂ. ನಮ್ಮ ಮೊದಲಿನ ಹಿರಿಯರು ಎಲ್ಲರೂ ರೀ ವಾತಾವರಣ ಹೆಂಗೆ ಚೇಂಜ್ ಆಗ್ತೈತ್ರಲ್ಲ ಹಂಗಂಗೆ ಎಲ್ಲ ಅಡುಗೆ ಒಳಗೂ ಬಂದೋಬಸ್ತ್ ಮಾಡಿ ಇಡ್ತದ್ರಿ. ಈ ಮಳೆಗಾಲದಿಂದಾಗ ಅಥವಾ ತಂಪು ಹತ್ತಿದಾಗ ಮಸ್ತಾಗಿ ಈ ರೀತಿಯಾಗಿರುವಂತಹ ಶುಂಠಿ ಮೆಣಸನ್ನು ಕಡುಬು ಮಾಡಿದ್ರಿಂದ ಈ ಶೀತ ಕೆಮ್ಮು ಆಮೇಲೆ ಗಂಟ್ಲು ಇಂಥವು ಇರ್ತಾವಲ್ಲ ಇವೆಲ್ಲ ಮಾಯ ಆಗ್ತಿದ್ವು ರೀ. ಅಂಥ ರೆಸಿಪಿ ಇವತ್ತು ನಾವು ನಿಮ್ಗೆ ಸಿಂಪಲ್ಲಾಗಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ತಾವೇನ್ರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಸಬ್ಸ್ಕ್ರೈಬ್ ಒಂದು ಆಗಿಬಿಡ್ರಿ. ನೋಡಿ, ಇದಕ್ಕೆ ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ನೀವು ಚಾಣಿಸ್ ತಗೋರಿ. ಅದಾದ ನಂತರ ಏನು ಮಾಡಿರಿ, ಅದಕ್ಕೊಂದು ಇಟ್ಟು ಉಪ್ಪನ್ನು ಹಾಕಿ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಈ ಒಂದು ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ನೀರನ್ನು ಹಾಕೋಂತ ನೀವು ಹಿಟ್ಟನ್ನು ಕಲಿಸ್ಕೊಂತ ಹೋಗಿ ಕನಕ ಮಾಡಿ ಅದಕ್ಕೆ ಒಂದು ಇಟ್ಟು ಎಣ್ಣೆ ಹಚ್ಚಿ ಅದನ್ನು ಚೆಂದಂಗೆ ಮೆದ್ಕೊಳ್ಬೇಕಾಕೈತ್ರಿ. ಅಂದಾಗಣ ಅದು ಸಾಫ್ಟ್ ಆಗೋದಿಲ್ಲ ರೀ. ಅದಕ್ಕೆ ಈ ರೀತಿಯಾಗಿ ನೀವು ಹಿಟ್ಟನ್ನು ನಾದಿ ಸರಿಯಾಗಿ ಮಾಡಿ ಮ್ಯಾಲೆ ಒಂದು ಏನರೇ ಮುಚ್ಚಿ ಇಟ್ಕೊಂಡ್ಬಿಡ್ರಿ. ಅಲ್ಲಿ ತನಕ ನೀವೇನು ಮಾಡಿರಿ ಅಂತಂದ್ರೆ ಈ ಕಡೆ 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸನ್ನು ತೊಗೊರಿ, 1 ಕಪ್ಪಷ್ಟು ಕೊಬ್ಬರಿ, ಒಣ ಕೊಬ್ಬರಿ ತುರಿ, ಶುಂಠಿ, ಒಣ ಶುಂಠಿ. ಅದಾದ ನಂತರ ಇಲ್ಲಿ ನಾವು ಬೆಲ್ಲ ಒಂದು ಅರ್ಧ ಕಪ್ಪಷ್ಟು ತೊಗೊಳ್ತೇವೆ. ಒಣ ಶುಂಠಿ ಇರ್ತೈತಿಲ್ಲ ಭಾಳ ಅಲ್ಲ, ಸ್ವಲ್ಪ ತೊಗೊರಿ. ಅಂದರೆ ಇಲ್ಲೆರಡು ತೋರ್ಸಾಕತ್ತೀವಲ್ಲ ಅಷ್ಟನ್ನು ಒಂದು ಕಲ್ಲೊಳಗೆ ಹಾಕಿ ನೀವು ಕುಟ್ಟಿ ಅರ್ಧ ತೊಗೊರಿ. ಅದ್ರಾಗ ಬೇಕಂದ್ರೆ ಅರ್ಧ ನೀವು ಅದಕ್ಕೆ ಬೇಕಂದ್ರೆ ತೆಗೆದಿಟ್ಕೊರಿ. 1 ಟೀ ಸ್ಪೂನ್ ಅಷ್ಟು ಇದ್ರೆ ಸಾಕು. ಹಾಗೆ ಕಾಳು ಮೆಣಸನ್ನು ಇದ್ರೊಳಗಡೆ ಹಾಕಿ ನಾವು ಅದನ್ನು ಸಹ ಕುಟ್ಟಿ ಅರ್ದು ಮಾಡಿಟ್ಕೊಳ್ತೀವಿ. ಮೊದಲಿನವರೆಲ್ಲ ನೀವು ಈ ಕಾಳು ಮೆಣಸದವ್ರಲ್ಲೇ ಇವನು ಕುಟ್ಟುವಾಗ ಹೇಳ್ತಿದ್ರಿ, ಅವ್ನು ಕೆಳಗೆ ಬೆಳೆಸಬಾರ್ದ್ರೆ ಮನ್ಯಾಗ ಜಗಳ ಹತ್ತೈತಿ ಅಂತ ಹೇಳಿ. ಯಾಕೆ ಹೇಳ್ತಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳಿ. ನೋಡಿ, ಈ ರೀತಿಯಾಗಿ ನೀವು ಕಾಳು ಮೆಣಸು ಶುಂಠಿ ಎರಡನ್ನು ಶುಂಠಿ ಮತ್ತು ಮೆಣಸನ್ನು ಈ ಒಂದು ಮಸ್ತಾಗಿ ಅರ್ಧ ಒಂದು ಕಡೆ ತೆಗೆದಿಟ್ಟುವರಿ. ಒಂದು ಮಿಕ್ಸರ್ ಜಾರ್ದಾಗ 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿ, ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲ. ನೀವು ಜಾಸ್ತಿ ಹಾಕ್ಬೋದ್ರೆ ಇನ್ನೂ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಅದಾದ ನಂತರ ಶುಂಠಿ ಮತ್ತು ಮೆಣಸಿನ ಪುಡಿಯನ್ನು ಹಾಕಿ ಒಂದು ಸಲ ಹೋಗಿ ಉಲ್ಟಾರನ್ನು ಮಾಡ್ಕೊಂಡು ತೊಗೊಂಬಂದ್ರಿ ಅಂತಂದ್ರೆ ಅದು ಕೂಡ್ಕೊಂಡು ಬಿಡ್ಬೇಕ್ರಿ. ಕೊಬ್ಬರಿ ಬೆಲ್ಲ ಈ ರೀತಿಯಾಗಿ ಆಗಬೇಕು. ಅದಕ್ಕೆ ಉಲ್ಟಾರನ್ನು ಮಾಡ್ಕೊಂಡು ನೀವು ತೊಗೊಂಡ ಒಂದು ಪ್ಲೇಟ್ನಾಗ ಒಂದು ಬುಟ್ಟಿ ಒಳಗೋ ಒಂದು ಅದ್ರಾಗರೆ ಒಂದು ಮಿಕ್ಸಿಂಗ್ ಬೌಲ್ದಾಗ ಹಾಕಿ ಇಟ್ಕೊಂಡು ಒಂದು ಸಲ ಇದನ್ನು ಕೈಲೇ ಮಿಕ್ಸ್ ಮಾಡಿಬಿಡ್ರಿ. ಎಲ್ಲ ಕಡೆ ಆಗುವಂಗೆ ನೀವು ಇದನ್ನು ತಯಾರು ಮಾಡ್ಕೊರಿ. ಅದಾದ ನಂತರ ವಾಪಸ್ ನಾವು ಹಿಟ್ಟನ್ನು ನಾದಿ ಏನು ಇಟ್ಕೊಂಡಿದ್ದು ನೋಡಿರಿ, ಅಲ್ಲಿಗೆ ವಾಪಸ್ ಬಂದ ಇನ್ನೊಮ್ಮೆ ಅದನ್ನು ಮಿದ್ಕೋರಿ. ಚೆಂದಂಗೆ ಈ ರೀತಿಯಾಗಿ ಕೈಯಿಂದ ಬರ್ಬರಿಯಾಗಿ ಮೆದ್ದಿದ್ರಿ ಅಂತಂದ್ರೆ ಅದು ಹದವಾಗಿ ಬರ್ತತಿ, ಚಲೋತ್ನಂಗೆ ಆಗ್ತತಿ. ಆಮೇಲೆ ಇದರಿಂದ ಉಳ್ಳೆಗಳನ್ನಾಗಿ ನಾವು ಮಾಡ್ಕೊಳ್ಬೇಕ್ರಿ. ಉಳ್ಳೆಗಳನ್ನು ಭಾಳ ದಪ್ಪನು ಮಾಡೋಕೆ ಹೋಗ್ಬೇಡ್ರಿ, ಭಾಳ ಸಣ್ಣನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ ರೀತಿಯಾಗಿ ಮಾಡ್ಕೊರಿ. ನೋಡಿ, ಈ ರೀತಿ ಎಷ್ಟು ಬೇಕೋ ಅಷ್ಟನ್ನು ನೀವು ಮಾಡ್ಕೊಂಡು ಅದಾದ ನಂತರ ಏನು ಮಾಡಿರಿ, ಒಂದೊಂದು ಉಳ್ಳಿ ತೊಗೊಂಡು ಅದಕ್ಕೊಂದು ಇಟ್ಟ ಎಣ್ಣೆಯನ್ನು ಅಡುಗೆ ಎಣ್ಣೆಯನ್ನು ಹಚ್ಚಿ ಅದಾದ ನಂತರ ಈ ರೀತಿಯಾಗಿ ಕೈಯಿಂದ ತಟ್ಟಿ ಪೇಡೆಗತ್ತಲೆ ಮಾಡಿ ಆಮೇಲೆ ಅದನ್ನು ಎಲೆಗತ್ತಲೆ ಮಾಡಿ ನೀವು ಏನು ಮಾಡ್ಬೇಕ್ರಿ, ಲಟ್ಟಿಸ್ಬೇಕು. ಇಷ್ಟ ನೀವು ಮಾಡಿ ಅದರ ನಡಬರ್ಕ ಈ ಒಂದು ಸ್ಟಫಿಂಗ್ ಏನೈತೆ ನೋಡ್ರಿ, ಕೊಬ್ಬರಿ ಬೆಲ್ಲ ಅದನ್ನು ತುಂಬ್ರಿ. ಶುಂಠಿ ಮೆಣಸು ಕೊಬ್ಬರಿ ಬೆಲ್ಲ ಇದನ್ನು ತುಂಬಿ ಈ ರೀತಿಯಾಗಿ ನೀವು ಕ್ಲೋಸ್ ಮಾಡಿ ಅದನ್ನು ಒತ್ತಿ ಇಲ್ಲಿಂದ ಇಲ್ಲೇ ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ಒಂದು ಈ ರೀತಿಯಾಗಿ ಮಾಡ್ಕೊಳ್ಬೋದು ರೀ. ಇಲ್ಲ ಅದರ ದಂಡಿಯನ್ನು ಈ ರೀತಿ ಮಡಿಚಿ ನೀವು ಡಿಸೈನ್ ಮಾಡೋರಿದ್ರಿ ಅಂತಂದ್ರೆ ಈ ರೀತಿಯಾಗಿನೂ ಮಾಡ್ಕೊಳ್ಬೋದು ರೀ. ನಿಮಗೆ ಯಾವ್ದು ಅನುಕೂಲ ಆಗ್ತೈತೋ ಅದನ್ನು ನೀವು ಈ ರೀತಿಯಾಗಿ ಮಾಡ್ಕೊಳ್ಬೇಕಷ್ಟೇ ರೀ. ಸೇಮ್ ಹಂಗನ ಎಲ್ಲ ಉಳ್ಳೆಗಳನ್ನ ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಎಲೆಗತ್ತಲೆ ಲಟ್ಟಿಸಿ ಅದಾದ ನಂತರ ನೀವು ಕೆಳಗೆ ತುಂಬಿಲ್ಲ ಅಂತಂದ್ರೆ ಕೈಯಾಗಿ ಹಿಡ್ಕೊಂಡು ತುಂಬ್ರಿ, ಭಾಳ ಚಲೋ. ಅದಾದ ನಂತರ ಈ ರೀತಿಯಾಗಿ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತುಂಬ್ರಿ. ಆಮೇಲೆ ಅದನ್ನು ಏನು ಮಾಡಿರಿ, ಕರೆಕ್ಟಾಗಿ ಕ್ಲೋಸ್ ಮಾಡಿ ನೀವು ಮಡಿಚಿಬಿಡ್ರಿ ದಂಡಿ, ಅಂದರೆ ಚಲೋತ್ತಂಗೆ ಆಗ್ತತಿ. ಇದೇ ಒಂದು ಶುಂಠಿ ಮೆಣಸು ಕಡುಬನ್ನು 2 ರೀತಿ ಮಾಡ್ತಾರೆ. ಒಂದು ಸ್ಟೀಮ್ ಮಾಡಿ ಮಾಡೋದ್ರಿ, ಅಂದರೆ ಹಬೆಯಿಂದ ಬೇಯಿಸೋದು. ಇನ್ನೊಂದು ಕುದಿಸಿದ ಕಡಬ ಅಂದರೆ ನೀರಾಗಣ ಹಾಕಿ ಡೈರೆಕ್ಟ್ ಕುದಿಸೋದು. ನಾವು ನಿಮ್ಗೆ ಸ್ಟೀಮ್ ಮಾಡಿ ಈಗಾಗಲೇ ತೋರಿಸಿದ್ವಿ, ಇವತ್ತು ಕುದಿಸಿದ ಕಡಬ ತೋರಿಸ್ತೀವಿ. ನೋಡಿ, ಈ ರೀತಿಯಾಗಿ ಮಸ್ತಾಗಿ ಅದನ್ನು ಮಡಿಚಿ ಕ್ಲೋಸ್ ಮಾಡಿದ ನಂತರ ಎಲ್ಲನೂ ಅದೇ ರೀತಿಯಾಗಿ ನೀವು ಏನು ಮಾಡ್ಕೊಂಡು ಇಟ್ಕೋಬೇಕ್ರಿ, ರೆಡಿ ಮಾಡ್ಕೊಂಡಿರ್ಬೇಕು. ಆಮೇಲೆ ಒಂದು ಪಾತ್ರದಾಗ ನೀರನ್ನು ಕಾಯಕ್ಕೆ ಇಟ್ಟಿರಬೇಕು. ಈಗ ಒಂದು 5 ಅದಾವ್ರಿ. ಈ 5ಅನ್ನು ನಾವು ಕುದಿಸಿದ ಕಡಬ ಆಗಿ ಮಾಡಾಕತ್ತೀವಿ. ಕಾದಿರುವಂಥ ನೀರು, ಕುದಿಯುವಂಥ ನೀರೊಳಗೆ ನೀವು ಈ ಕಡಬಗಳನ್ನು ಹಾಕಬೇಕಾಕೈತ್ರಿ. ಆದರೆ ಸ್ಟೀಮ್ ಮಾಡೋದ್ರಾಗ ಅದನ್ನು ಸ್ವಲ್ಪ ನೀವು ಬೇಕಂದ್ರೆ ಈ ಎಲೆ ಇನ್ನೊಂದು ಸ್ವಲ್ಪ ತೆಳು ಇಟ್ಟು ಸ್ಟೀಮ್ ಮಾಡೋರಿದ್ರೆ ಆ ರೀತಿಯಾಗಿ ಮಾಡ್ಕೊಳ್ಬೋದು ರೀ. ಆಮೇಲೆ ಕುದಿಸುವಾಗ ಈ ರೀತಿಯಾಗಿನೇ ಇರಬೇಕು. ಅದಾದ ನಂತರ ನೀರಾಗ ಹಾಕಿ ಒಂದು ಆ ಕಡೆಯಿಂದ 3 ಈ ಕಡೆಯಿಂದ 3 ಸಲ ಹಿಂಗೆ ಮ್ಯಾಲ ಕೆಳಗೆ ಮ್ಯಾಲೆ ಮಾಡೋಟ್ಟಿಗೆ ಅದು ಕುದ್ದು ಬಿಡ್ತತಿ. ಮತ್ತು ಬೆಲ್ಲನೂ ಏಕದಮ್ ಮಸ್ತಾಗಿ ಕೊಬ್ಬರಿ ಜೊತೆ ಕರಗ್ತತಿ. ನೀವು ತಿಂದು ಕೂಡಲೇ ಪಚ್ಚ ಅನ್ನಬೇಕು ನೋಡಿ, ಹಂಗೆ ಆಗ್ಬೇಕು ರೀ. ತುಪ್ಪ ಗಿಪ್ಪ ಹಾಕೊಂಡು ತಿನ್ನಕತ್ರ ಶುಂಠಿ ಮೆಣಸು ಕಡುಬು ಭಾಳ ಮಸ್ತಾಗಿರುವಂಥದ್ದು ರೀ. ಹೆಲ್ದಿಯಾಗಿರುವಂತಹ ರೆಸಿಪಿ ತಯಾರಾಗ್ತದೆ ರೀ ಅದರಿಂದ. ನೋಡಿ, ಈಗ ಇವನ್ನ ನೀವು ಸ್ವಲ್ಪ ಹಿಂಗೆ ಇದೇ ಏನ್ರಿಲ್ಲ ಮ್ಯಾಲ ಕೆಳಗೆ ಮ್ಯಾಲ ಮಾಡಬೇಕು. ಅದಾದ ನಂತರ ತೆಗಿಯುವಾಗ ಸಣ್ಣ ನೀರು ತೆಗೆದ್ರು ನಡೀತೈತೆ ರೀ ಫ್ಲೇಮ್. ಈ ರೀತಿಯಾಗಿ ಮಾಡ್ಕೊಂಡು ನೀವು ಇವನ್ನ ತೆಗೆದ್ರೆ ಮುಗಿದೋಯ್ತು. ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ನೀವು ಈ ಮಳೆಗಾಲದಿಂದಾಗ ಅಥವಾ ವಾತಾವರಣ ಯಾವಾಗ ಹೆಚ್ಚು ಕಡಿಮೆ ಆಗ್ತಿರ್ತೈತಲ್ಲ ಆವಾಗ ಶುಂಠಿ ಮೆಣಸು ಕಡುಬನ್ನು ಸುಲಭವಾಗಿ ಮಾಡಿದ್ರಿ ಅಂತ ಅರ್ಥ ರೀ. ಕುದಿಸಿದ ಕಡುಬ ತೋರಿಸಿದ್ದೀವಿ. ನಿಮಗೆ ಇದೇ ಹೇಳಿದಂಗೆ ಸ್ಟೀಮ್ ಮಾಡಿರಬೇಕಂದ್ರೆ ನಮ್ಮ ಚಾನಲ್ದಾಗ ಅದಾವು, ತಾವು ನೋಡಿಲ್ಲ ಅಂತ ನೋಡ್ಕೊಂಡು ಬರ್ರಿ. ನೆನಪಿರಲಿ, ಭಾಳ ತುಪ್ಪ ಹಚ್ಕೊತೇನೆ ರೀ, ಭಾಳ ಚಲೋ ಅನಿಸ್ತೈತಿ, ಮಸ್ತಾಗಿರ್ತೈತಿ. ಮರೆಯಾದಂತಹ ರೆಸಿಪಿ ನೀವು ಮರಿಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು.